101 ಸಮುದಾಯಗಳನ್ನ ಒಳ ಮೀಸಲಾತಿ ಮಾಡಿ ಅವ್ರಿಗೆ ABC ಅಂತ 3 ಗುಂಪುಗಳನ್ನು ಮಾಡಿ ಎ ಗುಂಪಿಗೆ ಮೊದಲನೇ ಆದ್ಯತೆ, ಬಿ ಗುಂಪಿಗೆ 2ನೇ ಆದ್ಯತೆ, ಸಿ ಗುಂಪಿಗೆ 3ನೇ ಆದ್ಯತೆ ಅನ್ನೋ ರೀತಿಯಲ್ಲಿ 6% ಎ ಮತ್ತೆ 6% ಬಿಗೆ, 5% ಸಿ ಗುಂಪಿಗೆ ಅಂತ ಹೇಳಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರು. ಆ ಬಿಲ್ಲು ಆಲ್ಮೋಸ್ಟ್ ಪಾಸ್ ಆಗೋ ಒಂದು ಹಂತಕ್ಕೆ ಬಂದಿತ್ತು. ಗವರ್ನರ್ ಹತ್ರ ತಗೊಂಡೋಗಿ ಅದನ್ನ ಪಾಸು ಮಾಡಿದ್ರಲ್ಲ, ಪಾಸ್ ಮಾಡಿದ್ರು. ಆ ಬಿಲ್ಲು ಪಾಸ್ ಕೂಡ ಆಯ್ತು. ಆದ್ರೆ ಆ ಸಂದರ್ಭದಲ್ಲಿ ಯಾವಾಗ ಒಂದು ರೋಸ್ಟರ್ ಸಿಸ್ಟಮ್ ಬಂದು, ಆ ರೋಸ್ಟರ್ ಸಿಸ್ಟಮ್ ಅಲ್ಲಿ ಬಹುತೇಕ ಎಲ್ಲ ನೇಮಕಾತಿಗಳು ಎ ಗುಂಪಿಗೆ ಮಾತ್ರ ಹೋಗುವ ಒಂದು ಸಂಗತಿ ಯಾವಾಗ ನಮ್ಮ ಗಮನಕ್ಕೆ ಬಂತೋ, ಆ ಸಂದರ್ಭದಲ್ಲಿ ನಾವು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆದರೆ ಕಾರಣಾಂತರಗಳಿಂದ ಹೈಕೋರ್ಟ್ ಒಂದು ಆದೇಶದಿಂದ 50% ಮೀರಬಾರ್ದು, ಮೀಸಲಾತಿಯ ಒಂದು ಶೇಕಡ 50% ಮೀರಬಾರ್ದು ಅಂತ ಹೇಳಿ ಏನು ಹೈಕೋರ್ಟ್ ಒಂದು ಆದೇಶ ಕೊಡ್ತು. ಅದರ ಆಧಾರದ ಮೇಲೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ 56% ಇದಿಂದ 50%ಗೆ ಇಳಿಸಿ ಅನಿವಾರ್ಯತೆಯಿಂದ, SC 17% ಇದ್ದಿಂದ 15%ಗೆ ಮತ್ತೆ ಇಳಿಸಿ ನೇಮಕಾತಿಗಳನ್ನ ಮತ್ತೆ ಮುಂಚೆ ಯಾವ ರೀತಿ ಇತ್ತೋ 15% ಅಲ್ಲಿ ಎಲ್ಲಾ 101 ಸಮುದಾಯಗಳು ಮೆರಿಟ್ ಆಧಾರದ ಮೇಲೆ ನೌಕರಿಗಳನ್ನ ಪಡಿಬಹುದು ಅನ್ನೋ ರೀತಿಯಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಈಗ ಈ ಸಂದರ್ಭದಲ್ಲಿ ನಾವು ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಇದನ್ನ ಸ್ವಾಗತ ಮಾಡ್ತೀವಿ. ಏನು 15% ಅಲ್ಲಿ ಎಲ್ಲ 101 ಸಮುದಾಯಗಳು ಮೊದಲು ಯಾವ ರೀತಿಯಲ್ಲಿ ಮೀಸಲಾತಿ ದೊರಕ್ತಿತ್ತೋ ಅದೇ ರೀತಿಯಲ್ಲಿ ಉದ್ಯೋಗಗಳನ್ನ ಕಲ್ಪಿಸೋದು ಬಹಳ ಸ್ವಾಗತಾರ್ಹ. ಯಾಕೆಂದ್ರೆ ಅನ್ಎಂಪ್ಲಾಯ್ಮೆಂಟ್ ಇವತ್ತು ನಿರುದ್ಯೋಗತೆ ಜಾಸ್ತಿ ಆಗಿದೆ ದೇಶದಲ್ಲಿ, ಎಲ್ಲ ಬಳಲ್ತಾ ಇದ್ದಾರೆ ನಮ್ಮ ಜನ. ಸೊ 56,000 ನೇಮಕಾತಿಗಳಿಗೆ ಹಂಚಿಕೆ ಆಗೋದು ಬಹಳ ಒಳ್ಳೆ ವಿಚಾರ. ಅದಕ್ಕೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಅದಲ್ಲದೆ ಮುಂದುವರೆದ ಭಾಗವಾಗಿ ಹಲವಾರು ನಮ್ಮ ಸಹೋದರ ಸಮುದಾಯಗಳು ಏನಿವತ್ತು ಸರ್ಕಾರದ ಮೇಲೆ ಒತ್ತಡ ಇರ್ತಾ ಇದ್ದಾರೆ, 15% ಅಲ್ಲಿ ಮತ್ತೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನಂತರ ನೇಮಕಾತಿಗಳನ್ನ ಶುರು ಮಾಡಿ ಅನ್ನೋ ಒಂದು ಹೋರಾಟ ಎದ್ದಿದೆ. ನಮಗೇನು ಅಭ್ಯಂತರ ಇಲ್ಲ. ಇವತ್ತಲ್ಲ ನಾಳೆ ಒಳ ಮೀಸಲಾತಿ ಅನ್ನೋದು ಜಾರಿ ಆಗ್ಲೇಬೇಕಾಗಿದೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ದು ಆರ್ಡರ್ ಬಂದಿದೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಒಂದು ಅನಿವಾರ್ಯತೆ ಇದೆ, ಒಳ ಮೀಸಲಾತಿ ಜಾರಿ ಆಗ್ಲೇಬೇಕು. ಆದ್ರೆ ಜಾರಿಯಾಗ ಸಂದರ್ಭದಲ್ಲಿ 2 ವಿಚಾರಗಳಿವೆ. ಒಂದು ವಿಚಾರ ಏನಂದ್ರೆ ABC ಅನ್ನೋ ಗುಂಪುಗಳು ಏನು ಮಾಡಿದ್ದಾರೋ ಅದರಲ್ಲಿ ಸಿ ಗುಂಪಲ್ಲಿರುವ ಬೋವಿ, ಲಂಬಾಣಿ, ಕೊರಮ, ಕೊರಚ, ಸುಡುಗಾಡು ಸಿದ್ಧ, ಬುಡುಗು ಜಂಗಮ, ಸಿಳ್ಳೆಕ್ಯಾತ, ದೊಂಬರ, ಹಂದಿಜೋಗಿ ಅಂತ ಅತಿ ಸೂಕ್ಷ್ಮ ಸಮುದಾಯಗಳು ಇವೆ ಇದರಲ್ಲಿ. ಅಷ್ಟೇ ಅಲ್ಲದೆ ಈ ಸಮುದಾಯಗಳಿಗೆ ಅತಿ ಹೆಚ್ಚಿನ ಅಸ್ಪೃಶ್ಯತೆ ಕೂಡ ಇದೆ ಮತ್ತು ಸಾಮಾಜಿಕ ಕಳಂಕ ಕೂಡ ಇದೆ. ಯಾಕೆಂದ್ರೆ ಇದರಲ್ಲಿ ಬಹುತೇಕ ಬಂದು ಡಿನೋಟಿಫೈಡ್ ನೊಮ್ಯಾಡಿಕ್ ಟ್ರೈಬ್ಸ್, ಎಕ್ಸ್ ಕ್ರಿಮಿನಲ್ ಟ್ರೈಬ್ಸ್. ಅವರು ಇವತ್ತೂ ಕೂಡ ಒಂದು ಕಳಂಕಿತ ಸಮುದಾಯಗಳು ಅನ್ನೋ ಒಂದು ಹಣೆಪಟ್ಟಿಯನ್ನು ಕಟ್ಟಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಮತ್ತು ನಾವು 1950ರಿಂದ ಇವತ್ತು ತನಕ ತಗೋಬೇಕು ಬ್ಯಾಕ್ಲಾಗ್ನ ಕನ್ಸಿಡರ್ ಮಾಡಿದ್ರೆ ಅತಿ ಹೆಚ್ಚು ಹಿಂದುಳಿದಿರುವ ಸಮುದಾಯಗಳು ಈ ಸಿ ಗುಂಪಲ್ಲಿರುವ ಸಮುದಾಯಗಳು. ಮೀಸಲಾತಿಯ ಸವಲತ್ತುಗಳು ಸಮರ್ಪಕವಾಗಿ ತಲುಪದೇ ಇರುವಂತ ಸಮುದಾಯಗಳು ಸಿ ಗುಂಪಲ್ಲಿರುವ ಸಮುದಾಯಗಳು. ಆ ಕಾರಣದಿಂದ ಒಂದು ಮೊದಲನೇ ಬೇಡಿಕೆ ಏನಂದ್ರೆ, ನಾಳೆ ದಿನ ಇದನ್ನ ಮರುಪರಿಶೀಲನೆ ಮಾಡಿ ಒಂದು ತಜ್ಞರ ಸಮಿತಿ ರೂಪಿಸಿ, ಮತ್ತೆ ನೀವೇನಾದ್ರೂ 15% ಅಲ್ಲಿ ಒಳ ಮೀಸಲಾತಿ ತರದೇ ಸತ್ಯ ಆದ್ರೆ ಒಂದು ತಜ್ಞರ ಸಮಿತಿ ರೂಪಿಸಿ ಅಲ್ಲಿ ನಮಗೆ ಮತ್ತೆ ಒಂದು ಅವಕಾಶವನ್ನು ಕೊಡಿ. ನಮ್ಮ ಎಲ್ಲ ಆಹ್ವಾನಗಳನ್ನು ಸರ್ಕಾರದ ಮುಂದೆ ಇಡ್ತೀವಿ. ನಾವು ಇಟ್ಟು ಅವತ್ತಿನ ದಿನ ಸರಿಯಾದ ಪರಿಶೀಲನೆ ಮಾಡಿ ಈ ಸಿ ಗುಂಪಲ್ಲಿರುವ ಸಮುದಾಯಗಳನ್ನ ಎ ಗುಂಪಿಗೆ ಹಾಕಬೇಕು ಅಂತ ನಮ್ದೊಂದು ಆಗ್ರಹ ಕೂಡ ಇದೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಏನ್ ಹೇಳಿದೆ ಅಂದ್ರೆ, ಮೀಸಲಾತಿಯ ಸವಲತ್ತುಗಳು ಯಾವ ಸಮುದಾಯಗಳಿಗೆ ತಲುಪಿಲ್ವೋ ಅವರಿಗೆ ಆದ್ಯತೆಯ ಮೇರೆಗೆ ನೀವು ಒಳ ಮೀಸಲಾತಿಯನ್ನು ಕಲ್ಪಿಸಿ, ಇಂಟರ್ಸೆ ಬ್ಯಾಕ್ವರ್ಡ್ನೆಸ್ ನ ಕನ್ಸಿಡರ್ ಮಾಡಿ ಆ ಆಧಾರದ ಮೇಲೆ ಒಳ ಮೀಸಲಾತಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳುತ್ತೆ. ಮತ್ತೆ ಅದನ್ನ ಪರಿಗಣಿಸದೆ ಯಾವ ಸಮುದಾಯಗಳಿಗೆ ಮೀಸಲಾತಿಯ ಸವಲತ್ತು ತಲುಪಿದೆಯೋ ಅದು ಯಾವ ಆಧಾರದ ಮೇಲೆ ಅಂತ ನನಗೆ ಗೊತ್ತಿಲ್ಲ. ಸಾಮಾಜಿಕ ಹಿಂದುಳಿವಿಕತೆ ಅಂತ ಹೇಳ್ತಾರೆ. ಸಾಮಾಜಿಕವಾಗಿ ಸಿ ಗುಂಪಲ್ಲಿರೋ ಸಮುದಾಯಗಳು ಅತಿ ಹಿಂದುಳಿದಿರೋ ಸಮುದಾಯಗಳು, ನಾನು ಹೇಳ್ದಂಗೆ ಎಕ್ಸ್ ಕ್ರಿಮಿನಲ್ ಟ್ರೈಬ್ ಸಮುದಾಯಗಳು ಇವು, ಸಮಾಜದಲ್ಲಿ ಅತಿ ಹೀನಾಯ ಪರಿಸ್ಥಿತಿಯಲ್ಲಿರುವಂತಹ ಸಮುದಾಯಗಳು ಇವು. ಸೊ ಆ ಕಾರಣದಿಂದ ನಾಳೆ ದಿನ ಈ ಒಳ ಮೀಸಲಾತಿ ಏನಾದ್ರು ಜಾರಿ ಆಗುತ್ತೆ ಅನ್ನಂಗಿದ್ರೆ, ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಇದೇ 27ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ, ಏನಾದ್ರು ಒಂದು ತೀರ್ಮಾನವನ್ನು ತಗೋಬಹುದು ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ನಾವು ಇದೇ ತಿಂಗಳು 24ನೇ ತಾರೀಕು ಮಂಗಳವಾರ
ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದು ಹಮ್ಮಿಕೊಂಡಿರೋ ಉದ್ದೇಶ ಏನಂದ್ರೆ ಸರ್ಕಾರದ ಗಮನ ಸೆಳೆಯಕ್ಕೆ, ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ, ಮತ್ತು ನಮ್ಮ ಗುಂಪನ್ನ ಅಷ್ಟು ಸುಲಭವಾಗಿ ಅವರು ಒಂದು ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನ ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ ಅಂತೇಳಿ ಸರ್ಕಾರದ ಮೇಲೆ ಒಂದು ಒತ್ತಡ ತರ ಕಾರಣದಿಂದ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಾಳೆ ದಿನ ಏನೇ ಒಳ ಮೀಸಲಾತಿಗೆ ಸಂಬಂಧಪಟ್ಟ ವಿಚಾರ ಆಗ್ಲಿ, ವಿ ಆರ್ ದ ಸ್ಟೇಕ್ ಹೋಲ್ಡರ್ಸ್. ನಮ್ಮನ್ನು ಕನ್ಸಿಡರೇಷನ್ ತಗೊಂಡು ನಮ್ಮನ್ನು ಕೇಳಿ ನಮ್ಮನ್ನು ಎಲ್ಲಾ ರೀತಿಯಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಅದಾದ ಮೇಲೆ ಅವರು ಅದನ್ನ ಜಾರಿ ಮಾಡಬೇಕು, ಇಲ್ಲ ಯಾವುದೇ ಒಂದು ಚರ್ಚೆಯನ್ನು ಮಾಡಬೇಕು, ಡಿಸಿಷನ್ ತಗೋಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಇದಕ್ಕೋಸ್ಕರ ಎಲ್ಲಾ ಜನಗಳು ನಾವು ದೊಡ್ಡ ಮಟ್ಟದಲ್ಲಿ ಸೇರಿ ಅಂತ ನಮ್ಮ ಜನಗಳಿಗೂ ಒಂದು ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ರಾಜ್ಯ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ, ಇಲ್ಲಿ ಬಂದಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿ ಸಮುದಾಯಗಳು, ಪರಿಶಿಷ್ಟ ವರ್ಗದಲ್ಲಿ 52 ಜಾತಿ ಸಮುದಾಯಗಳು, 152 ಜಾತಿ ಸಮುದಾಯಗಳು ಈ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಒಂದೇ ಆಗಿದ್ವಿ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಬಾಳಿ ಬದುಕ್ತಾ ಇದ್ವಿ. ಈ ಮೀಸಲಾತಿಯ ಕಿಚ್ಚನ್ನು ಒದಿಸಿ ಇವತ್ತಿನವರೆಗೂ ನಮ್ಮ ರಾಜ್ಯದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವ್ರನ್ನ ಇವತ್ತು ಸಂಘಟನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವೊಂದು ಒಗ್ಗಟ್ಟಿಂದ ಇರ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರಲ್ಲೂ ಒಂದು ಮನಸ್ತಾಪವನ್ನು ಉಂಟಾಗಿದೆ. ಹಾಗಾಗಿ ನಾವು ಯಾರೂ ಕೂಡ ಮೀಸಲಾತಿಯ ದ್ವೇಷಿಗಳಲ್ಲ. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಸಮಬಾಳು ಸಮಪಾಲು, ನಾವೆಲ್ಲರೂ ಕೂಡ ಸಮಾನವಾಗಿ ಬದುಕಬೇಕು ಅನ್ನೋಂಥ ಒಂದು ಇಚ್ಛೆ ನಮಗಿದೆ. ಇವತ್ತೇನು ಬೆಂಗಳೂರು ಮಹಾನಗರದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಇದೇ 24ನೇ ತಾರೀಕು ಬೆಂಗಳೂರು ಚಲೋ ಏನು ಸರ್ಕಾರಕ್ಕೆ ನಾವು ಎಚ್ಚರಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಡೀ ರಾಜ್ಯದಾದ್ಯಂತ ಇವತ್ತು ಸುಮಾರು ಲಕ್ಷಾಂತರ ಏನು ನಮ್ಮ ಸಮಾಜದ ಬಾಂಧವರು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸೇರಿ ನಮ್ಮ ಹಕ್ಕೊತ್ತಾಯಗಳನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತು ನಮಗೆ ಘನವೆತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಮಗೆ ನಂಬಿಕೆ ಇದೆ. ಅವರು ಹಿಂದುಳಿದ ವರ್ಗದ ನಾಯಕರು, ತುಳಿತಕ್ಕೆ ಶೋಷಣೆಗೆ ಒಳಗಾಗಿರ್ತಕ್ಕಂತಹ ದೀನ ದಲಿತರ ಸಮುದಾಯದ ಒಂದು ಶಕ್ತಿ ಅಂತೇಳಿ ನಾವು ನಂಬಿದ್ದೇವೆ. ನಮ್ಮ ಯಾವ ಸಮುದಾಯಗಳಿಗೂ ಕೂಡ ಅವರು ಕೈ ಬಿಡೋದಿಲ್ಲ ಅನ್ನುವಂಥ ವಿಶ್ವಾಸ ಇದೆ. ಆದರೆ ಇವತ್ತು ಒಂದು ಸಮುದಾಯದವರು ಅವರ ಮೇಲೆ ಮೇಲಿಂದ ಮೇಲೆ ಒತ್ತಡವನ್ನು ಹೇರಿ ಇವತ್ತು 101 ಜಾತಿ ಸಮುದಾಯದಲ್ಲಿ ಒಂದು ಸಮುದಾಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಇವತ್ತು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ನಮ್ಮ ಮೀಸಲಾತಿಯನ್ನ ಪ್ರಮಾಣವನ್ನು ನಮಗೆ ಹೆಚ್ಚಿಗೆ ಕೊಡಿ, ಜನಸಂಖ್ಯೆ ಆಧಾರದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಇಲ್ಲಿ ನಮ್ಮ ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯದವರು, ನಮ್ಮ ಇತರೆ ಸಹೋದರ ಸಮುದಾಯದವರು ಯಾವ ರೀತಿಯಲ್ಲಿ ರಾಜ್ಯದಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಸರ್ಕಾರದ ಗಮನಕ್ಕಿದೆ. ಇವತ್ತು ಅವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ, ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಸ್ವಂತ ನೆಲೆ ಇಲ್ಲದೆ, ಇವತ್ತು ಸ್ವಂತ ಉದ್ಯೋಗ ಇಲ್ಲದೆ, ಇವತ್ತು ತಮ್ಮ ಹೊಟ್ಟೆಪಾಡಿಗಾಗಿ ಕೃಷಿಯನ್ನೇ ಇವತ್ತು ನಂಬಿ ಬದುಕಿರ್ತಕ್ಕಂಥ ಸಮಾಜ. ಅವರಿಗೆ ಸ್ವಂತ ಜಮೀನೇ ಇಲ್ಲ. ಎಲ್ಲೋ ಅರಣ್ಯ ಭೂಮಿಗಳನ್ನು ಏನು ತಾತ್ಕಾಲಿಕವಾಗಿ ಆ ಅರಣ್ಯ ಭೂಮಿಯಲ್ಲಿ ಕೃಷಿಯನ್ನು ಬೆಳ್ಕೊಂಡು ಅಲ್ಲಿ ಕೊಡ್ತಕ್ಕಂಥ ಅಧಿಕಾರಿಗಳ ಒಂದು ಕಿರುಕುಳವನ್ನು ಅನುಭವಿಸಿ ಇವತ್ತು ತಮಗೆ ಸ್ವಂತ ನೆಲೆ ಇಲ್ಲದೆ ಇವತ್ತು ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಬಿಜಾಪುರ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ ತಮಗೆ ಗೊತ್ತು, ಮಾಧ್ಯಮದ ಬಂಧುಗಳಿಗೆ, ಸರ್ಕಾರಕ್ಕೆ ಗೊತ್ತು. ಇವತ್ತು ನಮ್ಮ ಏನು ಇದೇ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಮ್ಮ ಬಂಜಾರ ಸಮುದಾಯದವರು, ನಮ್ಮ ಬೋವಿ, ಕೊರಚ, ಕೊರ್ಮ ಸಮುದಾಯದವರು ಇವತ್ತು ಮುಂಬೈ ಭಾಗದಲ್ಲಿ, ಇವತ್ತು ಮುಂಬೈ, ಮಹಾರಾಷ್ಟ್ರ, ಗೋವಾ ರಾಜ್ಯದಲ್ಲಿ ಹೋಗಿ ಇವತ್ತು ಎಷ್ಟೋ ಕುಟುಂಬದವರು ತಮ್ಮ ಊರನ್ನೇ ಬಿಟ್ಟು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಗುಳೆ ಹೋಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಒಂದು ಎಂಪರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡಿ ಅಂತ ಹೇಳಿ ಸರ್ಕಾರ ನಮಗೆ ಏನು ಆದೇಶ ಹೊರಡಿಸಿದಾಗ ಆ ಊರಿಗೆ ಬರ್ತಾರೆ ಜನಗಣತಿಯ ಒಂದು ಇದನ್ನ ಸಮೀಕ್ಷೆಯನ್ನು ತಗೊಳ್ಳಿಕ್ಕೆ. ಆ ಸಂದರ್ಭದಲ್ಲಿ ಎಷ್ಟೋ ಕುಟುಂಬದವರು ಅಲ್ಲಿ ಊರಲ್ಲೇ ಇಲ್ಲ, ಮನೆಯಲ್ಲೇ ಇಲ್ಲ, ಖಾಲಿ ಮನೆ ಬೀಗ ಹಾಕಿರ್ತಕ್ಕಂಥದನ್ನ ನೋಡ್ಕೊಂಬಂದು ಅಧಿಕಾರಿಗಳು ಸರಿಯಾದಂಥ ಸಮೀಕ್ಷೆಯನ್ನು ನಮ್ಮ ಜನಗಣತಿಯ ಸಂಖ್ಯೆಯನ್ನು ಸ್ಪಷ್ಟವಾಗಿ ಕೊಟ್ಟೇ ಇಲ್ಲ. ಇದು ಒಂದು ಕಡೆ ಆಗಿದೆ. ಹಾಗಾಗಿ ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಕೆಲವೊಂದು ಬೇಡಿಕೆಗಳನ್ನು, ಹಕ್ಕೊತ್ತಾಯಗಳನ್ನು ನಾವು ಮಾಡೋದಕ್ಕೋಸ್ಕರ ಇವತ್ತು ಇದೇ ತಿಂಗಳು 24ನೇ ತಾರೀಕು ನಾವು ಒಂದು ಬೃಹತ್ ಪ್ರತಿಭಟನೆ ಬೆಂಗಳೂರು ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಅನ್ಯಾಯ ಆಗಬಾರ್ದು. ಈ ಮೀಸಲಾತಿಯಿಂದ ನಮಗೆ ಹೊರಗಿಡತಕ್ಕಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಬಹಳ ಮುಖ್ಯವಾಗಿ ಬಂಜಾರ ಮತ್ತು ಬೋವಿ ಸಮಾಜದವ್ರನ್ನ ಗುರಿ ಮಾಡಿದ್ದಾರೆ. ಇವರು ಮೀಸಲಾತಿ ಕ್ಷೇತ್ರದಲ್ಲಿ ನಮ್ಮ ರಾಜಕೀಯಕ್ಕೆ ಅಡ್ಡಿ ಬರ್ತಾರೆ. ಇವರು ಮೀಸಲಾತಿ ಕ್ಷೇತ್ರದಲ್ಲಿ ಈ ಬಂಜಾರ ಬೋವಿ ಸಮಾಜದವರು
ಇವರು ಶಾಸಕರಾಗ್ತಾರೆ, ಮಂತ್ರಿಗಳಾಗ್ತಾರೆ ಅನ್ನುವಂಥ ಒಂದು ಏನು ಅವರಿಗೆ ಒಂದು ಭಯ ಕಾಡ್ತಾ ಇದೆ. ಮತ್ತೊಂದು ಅಸಂವಿಧಾನಿಕವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಇವರು ಅಸ್ಪೃಶ್ಯರು ಪುರುಷರು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆ ಅಸ್ಪೃಶ್ಯರು ಅಂತ ಹೇಳಿದ್ರೆ ಇವತ್ತು ನಮಗೆ ಯಾರೂ ಹುಡ್ಸ್ಕೊಳ್ಳೋದಿಲ್ಲ, ನಮಗೆ ಯಾರೂ ಕೂಡ ಗೌರವ ಕೊಡೋದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಅಸ್ಪೃಶ್ಯರು ಅಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರು ಕೇಂದ್ರ ಮಂತ್ರಿ ಹೇಗಾದರು, ರಾಜ್ಯ ಸಂಪುಟದಲ್ಲಿ ನಮ್ಮ ಎಚ್ ಆಂಜನೇಯ ಅವರು, KH ಮುನಿಯಪ್ಪನವರು, RB ತಿಮ್ಮಾಪುರ ಅವರು ಮಂತ್ರಿ ಆಗಿದಾರಲ್ಲ, ಹಾಗಾದರೆ ಅವರು ಅಸ್ಪೃಶ್ಯರ? ಅವರು ನಿಜವಾದ ಅಸ್ಪೃಶ್ಯರು ಇವತ್ತು ಬಂಜಾರ, ಬೋವಿ, ಇವತ್ತು ಏನು ನಮ್ಮ ಸೂಕ್ಷ್ಮ ಅತಿ ಸೂಕ್ಷ್ಮ ಜಾತಿಗಳೇನಿದ್ದಾವೆ ನಮ್ಮ ಅಲೆಮಾರಿ ಸಮುದಾಯದವರು, ಇವರು ನಿಜವಾದದ್ದು. ಇವತ್ತಿಗೂ ನೀವು ಹಳ್ಳಿಗೆ ಬಂದರೆ ಇವತ್ತು ನಾವು ಕೈ ಒಡ್ಡಿ ನೀರು ಕುಡಿತಕ್ಕಂಥ ಪರಿಸ್ಥಿತಿನ ನೀವು ಪ್ರತ್ಯಕ್ಷವಾಗಿ ನೋಡ್ಬೋದು. ನಾವು ನಿಜವಾದಂಥ ಅಸ್ಪೃಶ್ಯರು, ಇಲ್ಲಿ ಎಲ್ಲರೂ ಕೂಡ ಅಸ್ಪೃಶ್ಯರೇ. ಹಾಗಾಗಿ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವೆಲ್ಲರೂ ಸಮವಾಗಿ ಬದುಕಬೇಕು, ಎಲ್ಲರಿಗೂ ಸಮಾನವಾದಂತಹ ಗೌರವ ಸ್ಥಾನಮಾನ ಸಿಗಬೇಕು ಅನ್ನುವಂಥ ಒಂದು ಏನು ಹಕ್ಕನ್ನು ಕೊಟ್ಟಿದ್ದಾರೆ. ಅವರ ಆಶಯಗಳನ್ನು ಗಾಳಿಗೆ ತೂರಿ ತಮಗೆ ಇಚ್ಛೆ ಬಂದಂತೆ ಏಕಪಕ್ಷೀಯವಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ನಿರ್ಧಾರ ತೆಗೆದುಕೊಳ್ಬಾರ್ದು. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದು ಈಗಾಗಲೇ ಹಿಂದಿನ ಏನು ಸರ್ಕಾರಕ್ಕೂ ಕೂಡ ನಾವು ಪಾಠವನ್ನು ಕಲಿಸಿದ್ದೇವೆ. ಇದು ಗೊತ್ತು, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲೂ ಕೂಡ ಆ ಸರ್ಕಾರಕ್ಕೆ ಏನು ಪಾಠ ಹೇಳಬೇಕು, ಆ ಒಂದು ಉತ್ತರವನ್ನು ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೇವೆ. ಈ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇದೆ. ಇವರೇನಾದರೂ ಇದರಲ್ಲಿ ನಮಗೇನಾದರೂ ಅನ್ಯಾಯ ಮಾಡಿದ್ರೆ ಖಂಡಿತವಾಗಿಯೂ ಬಹಳ ಉಗ್ರವಾಗಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ನಾವು ಸರ್ಕಾರದ ವಿರುದ್ಧವಾಗಿ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಇಟ್ಕೊಂಡಿದ್ದೇವೆ. ಇದು ಬರೀ ಇನ್ನೂ ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಹೋರಾಟ, ಇದು ಸಮಾಧಾನ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸವಿಟ್ಟು ನಾವೆಲ್ಲ ಹೋರಾಟವನ್ನು ತಯಾರು ಮಾಡಿಕೊಂಡಿದ್ದೇವೆ. ನಮ್ಮ ಬಿಜಾಪುರ ಜಿಲ್ಲೆಯಿಂದ ಕನಿಷ್ಠ ಪಕ್ಷ 10,000ಕ್ಕೂ ಹೆಚ್ಚು ನಮ್ಮ ಸಮಾಜದ ಬಾಂಧವರು, ನಮ್ಮ ಸೋದರ ಸಮಾಜದವರು 10,000ಕ್ಕೂ ಹೆಚ್ಚು ನಮ್ಮ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಅದರ ಜವಾಬ್ದಾರಿನ ನಮ್ಮ ಪ್ರಕಾಶ್ ಚವ್ಹಾಣ್ ಅವರು, ಮಹೇಂದ್ರ ನಾಯ್ಕ ಅವರು, ನಮ್ಮ ಬೋವಿ ಸಮಾಜದ ರಾಮಪ್ಪ ಅವರು, ಅಧ್ಯಕ್ಷ ಆಗಿರ್ತಕ್ಕಂಥ ರಾಮಪ್ಪ ಅವರು, ನಮ್ಮ ಕೊರಮ ಸಮುದಾಯದ ಮುಖಂಡರು ಕೂಡ ಇದನ್ನು ಜವಾಬ್ದಾರಿ ತಗೋಬೇಕು. ಪೂಜ್ಯ ಗೋಪಾಲ್ ಮಹಾರಾಜರವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ಯಶಸ್ವಿ ಆಗಬೇಕು. ಇದರ ನೇತೃತ್ವವನ್ನು ನಮ್ಮ ಏನು ಬೋವಿ ಗುರುಪೀಠದ ಪೂಜ್ಯ ಸಿದ್ದರಾಮ ಸ್ವಾಮೀಜಿಯವರು ಇದನ್ನು ಕೈಗೆತ್ತಿಕೊಂಡಿದ್ದಾರೆ. ಅಂಥ ಪೂಜ್ಯರ ನೇತೃತ್ವದಲ್ಲಿ ನಾವು ಸರ್ಕಾರಕ್ಕೆ ಏನು ಹಕ್ಕೊತ್ತಾಯಗಳನ್ನು, ಸರ್ಕಾರಕ್ಕೆ ಮನವರಿಕೆ ಮಾಡ್ತಕ್ಕಂಥ, ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತಕ್ಕಂಥ ಈ ಒಂದು ಹೋರಾಟ ಯಶಸ್ವಿ ಆಗಬೇಕು ಅಂತೇಳಿ ಮಾಧ್ಯಮದ ಮೂಲಕವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕರಿಸಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸಿ, ಎಲ್ಲ ನಮ್ಮ ಬೋವಿ ಕೊರಮ ಕೊರಿಚ ಬಂಜಾರ ಸಮಾಜದ ಎಲ್ಲ ಗಣ್ಯಮಾನ್ಯರಿಗೆ ಎಲ್ಲರಿಗೆ ನಮಸ್ಕರಿಸಿ, ಇವತ್ತು ಆಗಿರೋದು ನಮ್ಮ ಬಂಜಾರ ಸಮಾಜ ಅಷ್ಟೇ ಅಲ್ಲ, ಏನು ನಮ್ಮ ಸಣ್ಣ ಸಣ್ಣ ಸಮಾಜ ಬಂಜಾರ, ಬೋವಿ, ಕೊರಮ ಕೊರಿಚ, ಅಲಿಮಾರಿ ಸಮಾಜ, ಇವೆಲ್ಲ ಸಮಾಜಕ್ಕೇನ ಅನ್ಯಾಯ ಆಗಿದೆ. ಅದು ದೊಡ್ಡ ಅನ್ಯಾಯ ಆಗಿದೆ. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಅದಕ್ಕೆ ಇವತ್ತು ನಮ್ಮ ಪೂಜ್ಯರು ಎಲ್ಲ ನಮ್ಮ ಪೂಜ್ಯರು ಕೂಡಿ ಇದನ್ನ ಈ ತರ ಹೋರಾಟ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಏನೋ ಒಂದು ನ್ಯಾಯ ಸಿಗ್ತದೆ ಅಂತೇಳಿ ಏನು ನಮಗೆಲ್ಲ ಕರೆ ಕೊಟ್ಟಿದ್ದಾರೆ. ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಹಾಗಾಗಿ ಈ ಏನ ಸರ್ಕಾರ, ಹಿಂದಿನ ಸರ್ಕಾರ ಅವರು ಕೂಡ ಮಾಡಿದರು, ಏನು 4.5% ಕೊಟ್ಟಿದ್ದರು, ಏನು 5 ಸಮಾಜ ಕೂಡಿಸಿ ಒಂದು 4.5% ಕೊಟ್ಟಿದ್ರು, 5% ಕೊಟ್ಟಿದ್ರು. ಆ 5% ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ಪಾಠ ಕಲಿಸಿದ್ದೀವಿ ಈಗಾಗಲೇ. ಯಾರೀಗ BJP ಅವ್ರಿಗೆ. ಆದರೂ 4.5%ಕ್ಕೆ ಅವ್ರು ಕೊಟ್ಟಿದ್ದಕ್ಕೆ ಅವ್ರಿಗೆ ಪಾಠ ಕಲಿಸಿದ್ದೀವಿ. ಅದನ್ನ ನೋಡ್ಕೊಂಡು ಮತ್ತು ಅವರು ಕಾಂಗ್ರೆಸ್ ಅವರು ಈ ಕುರ್ಚಿ ಮೇಲೆ ಕೂಡ್ಬೇಕಂದ್ರ ಈ ನಮ್ಮ ಬಂಜಾರ ಬೋವಿ ಕೊರಮ ಕೊರ್ಚ ಸಮಾಜ ಅವರು ಮತವನ್ನು ತಗೊಂಡು ಈ ಕುರ್ಚಿ ಮೇಲೆ ಕೂತು ಈ ನಮ್ಮ ತಮಾಷೆ ನೋಡ್ತಾ ಇದ್ದಾರೆ. ಹಾಗಾಗಿ ಇವ್ರಿಗೆ ತಮಾಷೆ ನಮ್ಮ ಪಾಠ ಕಲಿಸೋದು ಬಾಳತಿಲ್ಲ. ಇನ್ನೂ ಒಂದು 2 ವರ್ಷ ಇದೆ, 2 ವರ್ಷ ಕಾಲಾವಕಾಶ ಇದೆ. ಹಾಗೂ ನಿಮಗೆ ಯಾವ ತರ ನಾವು ಪಾಠ ಕಲಿಸ್ಬೇಕು ಅದು ನಮಗೂ ಕೂಡ ಗೊತ್ತಿದೆ. ಈ ಏನು ಒಳ ಮೀಸಲಾತಿ, ಹಿಂದಿನ ಒಳ ಮೀಸಲಾತಿ 17% ಅಲ್ಲಿ ನಾವು 108 ಜಾತಿಯನ್ನ ಒಂದೇ ಅಣ್ಣತಮ್ಮರ ಒಕ್ಕಟ್ಟಾಗಿ ನಾವು ಇದ್ದಿದ್ದೀವಿ. ಅದೇ ತರ ನಮ್ಮ ಎಲ್ಲಾ ಸಮಾಜ ಒಕ್ಕಟ್ಟಾಗಿ ಇರಾಕೆ ನಮಗ ಬಿಡಬೇಕು. ಇಲ್ಲಾಂದ್ರೆ ಈ ಉಗ್ರ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಏನಿದು ಹೋರಾಟ ಅದ, ನಾವು ಈ ಹೋರಾಟಕ್ಕೆ ಉಗ್ರ ಹೋರಾಟ ಮಾಡಕ್ಕೆ ನಾವು ಶತಸಿದ್ಧದೀವಿ. ಹಾಗೂ ನಮ್ಮ ಪೂಜ್ಯರು ಏನ್ ಹೇಳ್ತಾರೆ ಅವರ ಮಾತಿನಲ್ಲಿ ನಾವು ಈ ಹೋರಾಟ ಯಶಸ್ವಿ ಮಾಡಿ ಕೊಡ್ತೀವಿ ಅಂತ ಹೇಳಕ್
ಪ್ರಕಾಶ್ ಬಾಳು ಚವ್ಹಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯಪುರ. ಇಲ್ಲಿ ಇದರ ಹಿಂದೆ ಪತ್ರಿಕಾ ಪ್ರಕಟಣೆ ಮಾಡಿದ್ದೀವಿ. ಇದರ ಹಿಂದೆ ನಡೆದಂಥ ಎಲ್ಲ ಹೋರಾಟಗಳು ನಾನು ನಮ್ಮ ಎಲ್ಲ ಹಿರಿಯರ ಹತ್ರ ಒಂದು ಏನು ಖುಷಿ ಆಗ್ತಾ ಇದೆ, ಅಟ್ಲೀಸ್ಟ್ ಕೊನೆ ಪಕ್ಷ ಲಾಸ್ಟಿಗೆ ಗಟ್ಟಿ ಧೈರ್ಯ ಮಾಡಿ ಹೊರಗೆ ಬಂದಿದೆ ಅಂತೇಳಿ. ಇದರಲ್ಲಿ ಏನಾಗಿದೆಪ್ಪ ಅಂದ್ರೆ 2011 ಜನಗಣತಿಯ ನಂತರ ಇಲ್ಲಿವರೆಗೆ ಜನಗಣತಿ ಆಗಿಲ್ಲ ಅಪರ. 2011ರಿಂದ ಅಂದ್ರೆ ಇವತ್ತು 26 ನಡೀತಾ ಇದೆ. 15 ವರ್ಷಗಳ ಕಾಲ ಜನಗಣತಿ ನಡೆದಿಲ್ಲ. ಸೊ ನನ್ನ ಹತ್ರ ಒಂದು ಡಾಟಾ ಇದೆ. ಯಾವ ಡಾಟಾಪ್ಪ ಅಂದ್ರೆ ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಇದು ಅವೈಜ್ಞಾನಿಕ ವರದಿ ಹೌದು. ಆಮೇಲೆ ಇದು ಕೆಲವು ವ್ಯಕ್ತಿಗಳ ಏನು ಹಿಡಿತದಲ್ಲಿ ಸಿಕ್ಕಿ ಮಾಡಿದಂಥ ವರದಿ ಅಂತ ನಾನು ಹೇಳಕ್ ಬಯಸ್ತೀನಿ. 2011 ವರದಿ ಪ್ರಕಾರ ನಮ್ಮ ಏನು ಸಿ ಕಟ್ಟಿಗೆ ಅಂತ ಹೇಳ್ತೀವಿ, ಬಂಜಾರ, ಬೋವಿ, ಕೊರ್ಚಾ, ಕೊರ್ಮ 27,12,083 ಜನಸಂಖ್ಯೆ ತೋರಿಸ್ತಾರೆ 2011ರಲ್ಲಿ. 2025ರಲ್ಲಿ ಏನು ನಾಗಮೋಹನ್ ದಾಸ್ ಅವರು ವರದಿ ರೆಡಿ ಮಾಡ್ತಾರ, ಆ ವರದಿಯಲ್ಲಿ 29,22,580 ಮಾಡ್ತಾರೆ. ಸೊ ವೇರಿಯೇಷನ್ ಭಾಳ 2 ಲಕ್ಷ 15 ವರ್ಷದಲ್ಲಿ 2 ಲಕ್ಷ ನಮ್ಮ ಎಲ್ಲ ಸಮುದಾಯ ಕೂಡಿ ಹೆಚ್ಚು ಮಾಡ್ತಾರೆ. ಅದೇ ಪ್ರಕಾರ ಎದಲ್ಲಿ ಏನು 2011 ಜನಗಣತಿ ಇತ್ತು, 10,14,461 ಇತ್ತು. ಈಗ ಏಕಾಏಕಿ 25 ಇವರು ಸರ್ವೆ ಮಾಡಿದ್ರು, ಅದರಲ್ಲಿ 32,84,234 ಅಂತೇಳಿ ಅವ್ರು ತೋರಿಸ್ತಾರೆ ಇವ್ರ ವರದಿದಲ್ಲಿ. ಅದೇ ಪ್ರಕಾರ ಬಿದಲ್ಲಿ 10,14,829 ಇತ್ತು. ಅದನ್ನ ಅಂದ್ರೆ 11ರಲ್ಲಿ ಇದ್ದಿದ್ದನ್ನ 25ರಲ್ಲಿ ಏನಾಗುತ್ತೆ ಅಂದ್ರೆ 32,84,234 ಆಗುತ್ತೆ. ಸೊ ಈ ವರದಿಯ ಒಂದೇ ಒಂದು ಪೇಜ್ ನಲ್ಲಿ ಈ ಏನು ನಾಗಮೋಹನ್ ದಾಸರ ವರದಿ ಮಾಡಿದೆ, ಇದು ಸಂಪೂರ್ಣ ಗೊಂದಲ, ಇದು ಸುಳ್ಳು ವರದಿ ಅಂತೇಳಿ ನಾನು ಹೇಳ್ತೀನಿ. ಅದರ ಎರಡನೇ ಭಾಗವಾಗಿ ಇವತ್ತೇನು ಎಲ್ಲರೂ ಲಾಸ್ಟ್ ಪೇಜ್ ಒಂದು ತೋರಿಸ್ತಾ ಇದ್ದಾರೆ. 2025ರಲ್ಲಿ 25 ಮತ್ತೆ 24ರಲ್ಲಿ ಬಂಜಾರ, ಬೋವಿ, ಕೊರ್ಚಾ, ಕೊರ್ಮ ಸಮುದಾಯಗಳು ಮೆಡಿಕಲ್ ಕಾಲೇಜಿಗೆ ಬಹಳಷ್ಟು ಜನ ಹೋಗ್ಬಿಟ್ಟಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಹಳಷ್ಟು ಜನ ಹೋಗಿದ್ದಾರೆ ಸ್ವಾಮಿ ಅಂತ ಲಬ್ಬೋ ಅಂತ ಹೊಯ್ಕೋತಾ ಇದ್ದಾರೆ ಕೆಲವರು, ದಾಖಲೆ ಇಲ್ಲದೆ. ನಾನೇನು ಹೇಳ್ತೀನಿ, ನಮ್ಮ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷ 76 ವರ್ಷ ಕಳೆದ್ರೂ ಸಹ ಇಲ್ಲಿವರೆಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು SC ಒಳಗೆ ಬಂದಿದ್ದು 1987ರಲ್ಲಿ. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಉತ್ತರ ಕರ್ನಾಟಕದವ್ರು ಈಗ ಭಾಳ ಮಾಡಿ ಒಂದು 3-4 ವರ್ಷದಲ್ಲಿ ಒಂದು 4 ಜನ ವಿದ್ಯಾಭ್ಯಾಸ ತಗೊಂಡಿರ್ಬೋದು. ನಾನು ಇಲ್ಲಂತ ಏನದಕ್ಕೆ ವಾದಿಲ್ಲ, ತಗೊಂಡಿರಬಹುದು. ಬಟ್ ನೀವು ಯಾವಾಗ ರಾಜರ ಮಹಾರಾಜರ ಕಾಲದಿಂದ ನೀವು SC ಅಲ್ಲಿ ಇದೀರಿ, ಆ ಕಡೆ ಏನು ಸೌತದಲ್ಲಿ ತಾವೆಲ್ಲರೂ ಎಲ್ಲ ಇಲ್ಲಿವರೆಗೆ ಎಲ್ಲ ಒಳ್ಳೆ ಪೋಸ್ಟ್ಗಳು ತಗೊಂಡಿದ್ದೀರಿ. ನಮ್ಮ ಭಾಳ ಮಾಡಿ ನಮ್ಮ ಸಮುದಾಯದವ್ರು ಏನೋ ಪೊಲೀಸ್ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ. ಇದನ್ನ ಬಿಟ್ಟು ಭಾಳ IAS IPS ಯಾರೂ ಇಲ್ಲ. ಒಂದು ಇತಿಹಾಸ ನಮ್ಮ ಕರ್ನಾಟಕನಾಗ ಒಂದು ಡೈರೆಕ್ಟ್ ಕೋರ್ಸ್ ನಮ್ಗೆ IAS IPS ಆದವರು ನಮ್ಮ ಸಮುದಾಯಗಳು ಯಾರು ಇದ್ರೆ ಇಲ್ಲಿ ಸ್ವಾಮಿಗಳು ಹೇಳಿ ಬೇಕಾದ್ರೆ ನಮ್ಮ ಲೀಡರ್ಗಳು ಯಾರೂ ಇಲ್ಲ. ಸುಮ್ಮನೆ ಹೊಟ್ಟಿ ಕಿಚ್ಚಿಗೆ ಮಾಡಿದಂಥ ಏನು ಇದು ವರದಿ ಇದೆ, ಇದನ್ನ ಒಂದು ಬೇಸ್ ಇಟ್ಕೊಂಡು ನಮಗೆ ನ್ಯಾಯ ಬೇಕು, ಯಾರಿಗೂ ನ್ಯಾಯ ಬೇಡ ಅಂತ ಹೇಳ್ತಾ ಇಲ್ಲ. ನೀವು ಒಳ ಮೀಸಲಾತಿರಿ ಮಾಡ್ರಿ. ಆಮೇಲೆ ನಾಗಮೋಹನ್ ದಾಸ್ ವರದಿಯಲ್ಲಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಅವ್ರು ಏನು ಈಗ ಕೊಟ್ಟಿದ್ದಾರೆ ಈ ವರದಿಯಲ್ಲಿ ಭಾಳ ಸ್ಪಷ್ಟವಾಗಿದೆ. ಈ ಬಂಜಾರ, ಬೋವಿ, ಕೊರ್ಚಾ ಇವ್ರು ಕೊಟ್ಟಿದ್ದ ವರದಿ ಒಳಗೆ ನಾವು ಬಿ ಬರಬೇಕು. ನಮ್ಮ ಈ ವರದಿಯ ಆಧಾರ ನೋಡಿದ್ರೆ ಈ ಲಾಸ್ಟ್ ಇದ್ದಂತ ಸಿ ಒಳಗಿದ್ದಂತ ಗ್ರೂಪ್ ಇದು ಬಿ ಬರ್ಬೇಕಂತ ಅವ್ರು ಹೇಳ್ತಾರೆ. ಸೊ ಈ ಕಡೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಈ ಕಡೆ ನಾಗಮೋಹನ್ ದಾಸ್ ವರದಿಯನ್ನು ಕೌಂಟ್ ಮಾಡ್ಲಿಲ್ಲ, ಈ ಕಡೆ ಎಂಪೆರಿಕಲ್ ಡಾಟಾನು ಸರಿಯಾಗಿ ತಗೊಳ್ಳಿಲ್ಲ. ಈಗ ನಮ್ಮ ಅಪ್ಪಾಜಿ ಅವ್ರು ಹೇಳಿದ್ರು, ಮಹಾರಾಷ್ಟ್ರ ಈಗಂದ್ರೆ 80% ನಮ್ಮವ್ರು 20% ಮಾತ್ರ ತಾಂಡದಲ್ಲಿ ಇರ್ತಾರೆ. ದೀಪಾವಳಿ ಆಗಿಂದ ಹೋದ್ರ ಮುಂದೆ 6 ತಿಂಗಳ ತನಕ ತಾಂಡಕ್ಕೆ ಹೋಗಿ ನೋಡಿದ್ರೆ ಒಬ್ರು ಸಿಗಂಗಿಲ್ಲ. ಎಲ್ಲ ಬಹುತೇಕ 80% ಎಲ್ಲ ಚಾವಿ ಹಾಕೊಂಡು ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಮಾಡಿದಂಥ ವರದಿ ಇದು ಅವೈಜ್ಞಾನಿಕ ವರದಿ ಹೌದು. ಇದು ಒಬ್ಬರ ಒತ್ತಡಕ್ಕೆ ಸಿಕ್ಕಿ ಮಾಡಿದಂಥ ವರದಿ. ಇದರಿಂದ ನಮ್ಮ ಸಮುದಾಯಗಳಿಗೆ ಬಹಳಷ್ಟು ಅನ್ಯಾಯ ಆಗ್ತದೆ. ಸೊ ಸರ್ಕಾರಕ್ಕೆ ನಾವು ವಿನಂತಿನೂ ಮಾಡ್ತೀವಿ, ಒತ್ತಾಯನೂ ಮಾಡ್ತೀವಿ. ಸಂದರ್ಭ ಬಂದ್ರೆ ಆಗ್ಲೇ ಸ್ವಾಮಿಗಳು ಹೇಳ್ಯಾರ, 2023ರಲ್ಲಿ ಏನು ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಮಾಡಿದ್ರು, ಅದರ ಒಂದು ಪ್ರತಿಫಲ ಅವ್ರಿಗೆ ಸಿಕ್ಕದು ಬಿಜೆಪಿದವ್ರಿಗೆ. ಸೊ ಈಗ ನಾವು ಇಲ್ಲಿ ಪಾರ್ಟಿದಿಂದ ಅಲ್ಲ, ನಾವು ಇಲ್ಲಿ ಸಮಾಜದಿಂದ ಮಾಡ್ತಾ ಇದೀವಿ. ಇದೇ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬರಬಾರ್ದು ಅಂದ್ರೆ ಇದನ್ನ ಸರಿಯಾಗಿ ಮತ್ತೆ ಒಬ್ಬ ಮನುಷ್ಯದಿಂದ ಇದು ಯಾವುದೇ ವರದಿನ ಮಾಡಬಾರ್ದು. ಇನ್ನು ಮುಂದೆ ಯಾವಾಗಲೇ ಮಾಡಲಿ, ಏಕಪಕ್ಷೀಯವಾಗಿ ಒಬ್ಬ ವ್ಯಕ್ತಿ ಕೈ ಕೊಟ್ಟಾಗ ಆಮೇಲೆ ಅದಕ್ಕೆಲ್ಲಾನು ಎಷ್ಟು ಜಾತಿ ಇದಾವೆ, ಪ್ರಮುಖ ಜಾತಿಗಳು ಇದ್ದವರು ಆ ಕಮಿಟಿ ಒಳಗೆ ಅಟ್ಲೀಸ್ಟ್ ಒಬ್ಬೊಬ್ಬರಾದ್ರೂ ಸದಸ್ಯರು ಇರ್ಬೇಕು. ಎಲ್ಲಾ ಸಮಾಜದಿಂದ ಒಬ್ಬೊಬ್ರು ಸದಸ್ಯರಿದ್ದಾಗ ಅವ್ರ ಕೊರತೆಗಳು ಅವ್ರವ್ರಿಗೆ ಏನ್ ರಿಯಾಲಿಟಿ ಇರ್ತದೆ ಅವ್ರು ಹೇಳ್ತಾರೆ.
ಒಬ್ಬರೇ ಅಲ್ಲಿ ಎ ಸಿ ರೂಮ್ನಾಗ ಕೂತ್ಕೊಂಡು ನೀವು ವರದಿ ತೊಗೊಂಡ್ಬರ್ರಿ ಅಂತಂದ್ರು. ಅವ್ರು ಬಂದ್ರು, ಎಲ್ಲಿ ಸರ್ವೆ ಮಾಡಿದ್ರು ಗೊತ್ತಿಲ್ಲ. ಇದರಲ್ಲಿ ಈ ಸಿಂಪಲ್ ನಿಮ್ಗೆ ಹೇಳೋದು ಕೇಳ್ರಿ, 15 ವರ್ಷದಲ್ಲಿ ಈ 4 ಸಮುದಾಯಗಳಿಗೆ ಒಟ್ಟೆ 2 ಲಕ್ಷ ಹೆಚ್ಚಾಗ್ತಾವ ಜನಸಂಖ್ಯೆ. ಉಳಿಕಿದೇನಂತಲ್ಲ 3 ಪಟ್ಟು ಅಂದ್ರೆ 20 ಲಕ್ಷ ಹೆಚ್ಚಾಗ್ತಾವ. ಸೊ ಇದ್ರಾಗ ಕ್ಲಿಯರಿಟಿ ಇದೆ ಯಾವ ಸಮುದಾಯಗಳಿಗೆ ಯಾರು ಅನ್ಯಾಯ ಮಾಡ್ತಾ ಇದಾರೆ ಅಂತೇಳಿ. ಸೊ ದಯಮಾಡಿ ಸರ್ಕಾರ ಈಗ ನಾಳೆ 27ರ ಸಚಿವ ಸಂಪುಟ ಇದೆ, ಇದರಲ್ಲಿ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಜಾರಿ ತರಬಾರ್ದು. ಈಗ ಆಲ್ರೆಡಿ ಏನ್ ನೋಟಿಫಿಕೇಶನ್ ಮಾಡಿದ್ದಾರೆ, ಹೋದ ತಿಂಗಳ ಅಂದ್ರೆ ಫೆಬ್ರವರಿ 27/2 ಹಿಂದಿನ ಹಳಿ ಮಾಡಲಲ್ಲಿ ನಾವು ಮಾಡ್ತೀವಿ ಅಂತೇಳಿ ಏನೋ ಒಂದು ಆದೇಶ ಮಾಡಿದ್ದಾರೆ. ಆ ಆದೇಶದ ಪ್ರಕಾರ ನೇಮಕಾತಿಗಳು ಆಗಬೇಕು. ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಓದ್ಕೊಂಡು ಅವರ ವಯೋಮಿತಿ ಮೀರ್ತಾ ಇದೆ. ಇದಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಇದಕ್ಕೆ ಮರುಪರಿಶೀಲನೆ ಮಾಡಿ ಇನ್ನೊಂದು ಆಯೋಗನ ರಚನೆ ಮಾಡಿ ಸರಿಯಾದ ಡಾಟಾನ ತೆಗೆದು ಈಗ 2026ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಡಾಟಾನ ಈಗ ಆಲ್ರೆಡಿ ಕಲೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಥವಾ ಮಾಡ್ತಾರೆ. ಜೂನಲ್ಲಿ ಸ್ಟಾರ್ಟ್ ಮಾಡಿದಾಗ 100% ನ್ಯಾಯಯುತವಾಗಿ ಸಿಗುವುದೇ ನಮ್ಮ 2026ರಲ್ಲಿ ಈ ಡಾಟಾ ಬೇಸ್ ಮೇಲೆ. ಆಮೇಲೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ತಾವೇನೆಲ್ಲ ನೋಡಿದ್ರಿ, ಇದನ್ನು ಈ ಡಾಟಾ ಬೇಸ್ ಮೇಲೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ.